ಅರಣ್ಯ ಸಿಬ್ಬಂದಿ ಮೇಲೆ ದಾಳಿ ಮಾಡಿದ್ದ ಬೇಟೆಗಾರರು ಆತ್ಮರಕ್ಷಣೆಗಾಗಿ ಸಿಬ್ಬಂದಿ ಪ್ರತಿದಾಳಿ ಮಾಡಿದ್ದಾರೆ. ಎನ್ಕೌಂಟರ್ ಬಗ್ಗೆ ಸದನದಲ್ಲಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಮೃತರ ಕುಟುಂಬಸ್ಥರಿಗೆ ಪರಿಹಾರದ ಚೆಕ್ ನೀಡಿದ ಶಾಸಕ ಹನೂರು ಮಂಜುನಾಥ್. ಸರ್ಕಾರದಿಂದ 5 ಲಕ್ಷ, ವೈಯಕ್ತಿಕವಾಗಿ 10 ಲಕ್ಷದ ಚೆಕ್ ವಿತರಣೆ. 3 ಕುಟುಂಬಗಳಿಗೆ ತಲಾ 15 ಲಕ್ಷ ರೂಪಾಯಿ ಪರಿಹಾರ. ಎನ್ಕೌಂಟರ್ ಬಳಿಕ ಕಳ್ಳ ಬೇಟೆ ತಡೆ ಶಿಬಿರ ಕಚೇರಿ ಧ್ವಂಸ. ಸಂಬಂಧಿಕರು ಗ್ರಾಮಸ್ಥರಿಂದ ಪೀಠೋಪಕರಣಗಳು ಪುಡಿ ಪುಡಿ. 4 ವಿರುದ್ಧ ಹನೂರು ಠಾಣೆಯಲ್ಲಿ ಎಫ್ಐಆರ್. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಇವತ್ತು ಲಾಸ್ಟ್ ಡೇ. 100% ಡಿಜಿಟಲೀಕರಣವು ಸಂಪೂರ್ಣ. ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲದೆ ಇದ್ರೆ ಸಂಜೆ 4 ಗಂಟೆಯವರೆಗೆ ಸೇರ್ಪಡೆಗೆ ಅವಕಾಶ. ಭರ್ತಿಗೆ ಮುನ್ನವೇ ಕಬಿನಿ ಡ್ಯಾಂ ಖಾಲಿ. ತಮಿಳುನಾಡು ಕೇಳಿದ್ದು 12,000 ಕ್ಯೂಸೆಕ್, ಹರಿಸ್ತಾ ಇರೋದು 13,600 ಕ್ಯೂಸೆಕ್. ಅಗತ್ಯಕ್ಕಿಂತಾನೂ ಹೆಚ್ಚೇ ನೀರು ಹರಿಸಿರುವ ಸರ್ಕಾರ. ಸಿಡಬ್ಲ್ಯೂಎಂಎ ಆದೇಶವನ್ನ ಪಾಲಿಸಿ ತಮಿಳುನಾಡಿಗೆ ನೀರು ಹರಿಸುವುದಕ್ಕೆ ಸೂಚನೆ. ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ 1 ವಾರ ಮುಂದೂಡಿದ ಸುಪ್ರೀಂ ಕೋರ್ಟ್. ತಿಪಟೂರನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡೋಕೆ ಸಚಿವ ಸ್ಥಾನವನ್ನೇ ತ್ಯಾಗ ಮಾಡಿದೆ. ಕಾಂಗ್ರೆಸ್ ಶಾಸಕ ಕೆ ಷಡಕ್ಷರಿ ಹೇಳಿಕೆ. ಸಿಎಂ ಹಾಗೂ ಹೈಕಮಾಂಡ್ ಬಳಿ ನೇರವಾಗಿ ಪ್ರಸ್ತಾಪಿಸಿದ್ದಾಗಿ ಮಾಹಿತಿ. ಬೆಂಗಳೂರಿನಲ್ಲಿ ತಂದೆ ಮಗ ಅನುಮಾನಾಸ್ಪದ ಸಾವು. ಮನೆಯ ಪಕ್ಕದ ರೂಮ್ನಲ್ಲಿದ್ದಂತಹ ಪತ್ನಿ ಪೊಲೀಸರ ವಶಕ್ಕೆ. ಮೇಲ್ನೋಟಕ್ಕೆ ತಂದೆ ಮಗ ಕೊಲೆಯಾಗಿರೋ ಶಂಕೆ. ವೃಷಭಲಿಂಗೇಶ್ವರ ಸ್ವಾಮೀಜಿ ವಿರುದ್ಧ ಆಡಿಯೋ ಅವ್ಯವಹಾರ ಆರೋಪ. ಲಚ್ಯಾಣ ಗ್ರಾಮಸ್ಥರಿಂದ ಕಾನೂನು ಹೋರಾಟದ ಸಿದ್ಧತೆ. ಸ್ವಾಮೀಜಿ ವಿರುದ್ಧ ಕೋರ್ಟ್ ಮೊರೆಗೆ ತಯಾರಿ. ಪಂಥನಾಳ ಮಠದಿಂದ ಮಹಾರಾಷ್ಟ್ರಕ್ಕೆ ಕಾಲ್ಕಿತ್ತ ವೃಷಭಲಿಂಗೇಶ್ವರ ಸ್ವಾಮೀಜಿ. ಉತ್ತರಾಧಿಕಾರಿ ನೇಮಕ ಮಾಡಿ ಮಹಾರಾಷ್ಟ್ರಕ್ಕೆ ಪರಾರಿ. ಸ್ವಾಮೀಜಿ ವಿರುದ್ಧ ಪೊಲೀಸರಿಗೆ ದೂರು ಕೊಡೋಕು ಸಿದ್ಧತೆ. ತಮ್ಮೇನಹಳ್ಳಿ ಜಮ್ಮಣ್ಣ ತಾತ ಮಠದ ಸ್ವಾಮೀಜಿ ಕಿಡ್ನಾಪ್ ಕೇಸ್. ರಾಂಪುರ ಪೊಲೀಸರಿಂದ ವೆಂಕಟೇಶ ಶ್ರೀ ವಿಚಾರಣೆ. ಘಟನೆ ಕುರಿತು ಮಾಹಿತಿ ಕಲೆ ಹಾಕ್ತಾ ಇರೋ ಸಿಪಿಐ ನಾಗರಾಜ್. ಜಗಳ ಬಿಡಿಸೋಕ್ ಹೋದ ವಿದ್ಯಾರ್ಥಿಗೆ ಲೇಡಿ ಟ್ರಾಫಿಕ್ ಪಿಎಸ್ಐನಿಂದ ಕಪಾಳ ಮೋಕ್ಷ. ಕಾಲರ್ ಪಟ್ಟಿ ಹಿಡಿದು ಎಳೆದಾಡಿದ ಪಿಎಸ್ಐ ನಯನ. ಬಾಡಿ ಶೇವಿಂಗ್ ಮಾಡಿದ್ದಾಗಿ ನಯನ ಆರೋಪ. ಹಿಂಡಲಗ ಜೈಲಿನಿಂದಾನೇ ರೌಡಿ ಶೀಟ ಇನ್ಸ್ಟಾಗ್ರಾಂ ಕರೆ. ಕಸ ಗುತ್ತಿಗೆದಾರನಿಗೆ ಹಫ್ತಾ ನೀಡುವಂತೆ ಬೆದರಿಕೆ. ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ತಮ್ಮ ವಾಹನ ತಡೆದಿದ್ದಕ್ಕೆ ಟ್ರಾಫಿಕ್ ಪೊಲೀಸ್ ಮೇಲೆ ಹಲ್ಲೆ. ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಗೊಟ್ಟಿಗೆರೆ ಮಂಜುನಾಥ್ ಆರ್ಭಟ. ಕೊರಳ ಪಟ್ಟಿಯನ್ನ ಹಿಡಿದು ಕಾಲ್ನಿಂದ ಒದ್ದು ದರ್ಪ. ವಿಡಿಯೋ ವೈರಲ್. ಕಬ್ಬನ್ ಪಾರ್ಕ್ನಲ್ಲಿ 2 ಯುವತಿಯರ ಮಧ್ಯೆ ಫೈಟಿಂಗ್. ಜುಟ್ಟು ಹಿಡ್ಕೊಂಡು ಕಿತ್ತಾಡಿದ ಯುವತಿಯರು. ಸೋಷಿಯಲ್ ಮೀಡಿಯಾದಲ್ಲಿ ಫೈಟ್ ವಿಡಿಯೋ ವೈರಲ್. ರಾಜ್ಯದಲ್ಲಿ ಮುಂದಿನ 5 ದಿನ ವರುಣಾರ್ಭಟ. ಉತ್ತರ ಒಳನಾಡು ಮತ್ತು ಮಲೆನಾಡು ಸಹಿತ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇರಲಿದೆ ಮಳೆಯ ಅಬ್ಬರ. ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ. ಲಾಲ್ಬಾಗ್ ಫ್ಲವರ್ ಶೋಗೆ ಇವತ್ತು ಲಾಸ್ಟ್ ಡೇ. 12 ದಿನಗಳಿಂದ ನಡೀತಾ ಇರೋ ಹೂವಿನ ಮೇಳಕ್ಕೆ ಸಖತ್ ರೆಸ್ಪಾನ್ಸ್. ಇದುವರೆಗೂ ಸುಮಾರು 2 ಕೋಟಿಗೂ ಅಧಿಕ ಜನರಿಂದ ವಿಸಿಟ್. ಭರದಿಂದ ಸಾಗಿರೋ ಪ್ರಶಾಂತ್ ನೀಲ್ ಜೂನಿಯರ್ ಎನ್ಟಿಆರ್ ಕಾಂಬಿನೇಷನ್ ಸಿನಿಮಾ ಡ್ರ್ಯಾಗನ್ ಪಾರ್ಟ್ 1, ಪಾರ್ಟ್ 2 ಬ್ಯಾಕ್ ಟು ಬ್ಯಾಕ್ ರಿಲೀಸ್ಗೆ ತಯಾರಿ. ಅಗತ್ಯ ಸಿದ್ಧತೆಯು ಶುರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.